ವಿಶೇಷವಾಗಿ ಲೋಕನಾಯಕ ಎಂದು ಹೇಳಿ ಖ್ಯಾತಿಯಾದಂತ ಮಾಜಿ ಸಚಿವರು ಅಧ್ಯಕ್ಷರೇ, ನಾವು ಲೋಕನಾಯಕ ಅಂತಕ್ಕಂಥ ಪದವನ್ನ ಬಳಸಿದ್ದು ಕೇಳಿದ್ದು ಬರೀ ಜಯಪ್ರಕಾಶ್ ನಾರಾಯಣ ಅವರಿಗೆ ಮಾತ್ರ. ಅದಾದ ನಂತರ ನಾನು ಕೇಳಿದ್ದು ಲೋಕನಾಯಕ ಅದು ಬಳಸಿದ್ದು ಬರೀ ಭೀಮಣ್ಣ ಖಂಡ್ರೆ ಅವರಿಗೆ ಮಾತ್ರ. ಅಧ್ಯಕ್ಷರೇ, ಭೀಮಣ್ಣ ಖಂಡ್ರೆ ಅವರ ಕೊಡುಗೆ ಈ ರಾಜ್ಯಕ್ಕೆ, ವಿಶೇಷವಾಗಿ ಬೀದರ್ ಜಿಲ್ಲೆಗೆ ಬಹಳಷ್ಟು ಇದೆ. ಅಧ್ಯಕ್ಷರೇ, ದಿವಂಗತ ಭೀಮಣ್ಣ ಖಂಡ್ರೆ ಅವರು 1946ರ ಸಮಯದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ, ಅದಾದ ನಂತರ ಹೈದರಾಬಾದ್ ನಿಜಾಮನ ದುರಾಡಳಿತದ ವಿರುದ್ಧ ಹೋರಾಟ ಮಾಡಿ 1953ನೇ ಇಸವಿಯಲ್ಲಿ ಭಾಲಕಿ ಪುರಸಭೆಯ ಚುನಾಯಿತ ಅಧ್ಯಕ್ಷರಾಗುವುದರ ಮುಖಾಂತರ ರಾಜಕಾರಣದ ಜೀವನವನ್ನು ಪ್ರಾರಂಭ ಆಗ್ತದೆ. ಅಧ್ಯಕ್ಷರೇ, ನಾನು ಚಿಕ್ಕವನಿದ್ದಾಗ, ನಾನು ಇನ್ನೂ ಕಲಬುರಗಿ ಜಿಲ್ಲೆಯಲ್ಲಿದ್ದಾಗ ನಮ್ಮ ಲೋಕಸಭಾ ಸದಸ್ಯರು ರಾಮಚಂದ್ರ ವೀರಪ್ಪ ಅವರು ನಮ್ಮ ಕಡೆ ಬಂದು ಭಾಷಣ ಮಾಡ್ತಿರೋ. ಅಧ್ಯಕ್ಷರೇ, ಅವ್ರು ಏನ್ ಹೇಳ್ತಿರೋ ಅಧ್ಯಕ್ಷರೇ ಅಂದ್ರೆ, ಧೈರ್ಯ ಹೆಂಗಾರ ಇರ್ಬೇಕಂದ್ರೆ ಭೀಮಣ್ಣ ಖಂಡ್ರೆಯವರಪ್ಪಲೇ ಧೈರ್ಯ ಇರ್ಬೇಕಂತ ಹೇಳಿ ರಾಮಚಂದ್ರಪ್ಪ ವೀರಪ್ಪ ಅವರು ಮಾತಾಡಿದ್ ಕೇಳಿದ್ ನಂಗೆ ಇವತ್ತಿಗೂ ನೆನಪಿದೆ. ಅಧ್ಯಕ್ಷರೇ, ಬೀದರ್ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಆರ್ಟಿಕಲ್ 371J ತರಲಕ್ಕ ಅವ್ರ ಕೊಡುಗೆ ಬಹಳ ಇದೆ. ಅಧ್ಯಕ್ಷರೇ, ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆ ಎಕಡೆ ಕಡೆ ಹರಿದು ಹೋಗಿತ್ತು. ಅಧ್ಯಕ್ಷರೇ, ಆ ಬೀದರ್ ಜಿಲ್ಲೆ ಅಖಂಡ ಕರ್ನಾಟಕದಲ್ಲಿ ಸೇರಿಸಬೇಕಾದ್ರೆ ಅವತ್ತಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರ ಹತ್ರ ಹೋಗಿ, ಈಗಿನ ಆ ಸಮಯ ಇದ್ದಿಲ್ಲ ಅಧ್ಯಕ್ಷರೇ, 3 ಬಸ್ ಚೇಂಜ್ ಮಾಡಿ ಬೆಂಗಳೂರು ಬರ್ತಕ್ಕಂಥ ಸಮಯ ಅದು. ಆ ಸಮಯದೊಳಗೆ ಎಸ್ ನಿಜಲಿಂಗಪ್ಪರ ಮೇಲೆ ಒತ್ತಡ ತಂದು ಕೇಂದ್ರದಲ್ಲಿ ಇರ್ತಕ್ಕಂಥ ಅವತ್ತಿನ ಹೋಮ್ ಮಿನಿಸ್ಟರ್ ಗೋವಿಂದ್ ವಲ್ಲಭ್ ಅಂತರ ಹೋಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟವಾಗಿ ಇವತ್ತೇನ ಅದಕ್ಕೆ ಕಾರಣ ಅಂದ್ರೆ ಅದು ಭೀಮಣ್ಣ ಖಂಡ್ರೆ ಅವರ. ಅಧ್ಯಕ್ಷರೇ, ಅದ್ರ ಜೊತೆಗೆ ಇವತ್ತು ಬೀದರ್ ಜಿಲ್ಲೆ ಜನ, ಇವತ್ತು ಬೀದರಿನ ಅರ್ಧ ಭಾಗ ಇವತ್ತು ಜನ ಹಸಿರದ ಅಂದ್ರ, ಬೀದರಿನ ರೈತರು ನೆಮ್ಮದಿ ಹಾರ ಅಂದ್ರ ಅವತ್ತಿನ ಕಾರಂಜ ಜಲಾಶಯ ಆ ನಿರ್ಮಾಣ ಮಾಡ್ಲಿಕ್ಕ ಇವ್ರ ಕೊಡುಗೆ ಅತ್ಯಂತ ದೊಡ್ಡದು. ಅಧ್ಯಕ್ಷರೇ, ಅದ್ರ ಜೊತೆಗೆ 4 ಸಲ ಶಾಸಕರಾಗಿ, 2 ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಮತ್ತೊಂದು ಮಾತು, ಯಾವ ರೀತಿ ಬದುಕಬೇಕಂದ್ರ ವಿಶ್ವಗುರು ಬಸವಣ್ಣನವರಂತೆ ಬದುಕಬೇಕು. ಕಷ್ಟ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರಂಗ ಹೋರಾಟ ಮಾಡ್ಬೇಕಂತ ಹೇಳಿದ್ದು ನಾವು ಯಾರಿಗೂ ಮರೆಯುವಂತಿಲ್ಲ. ಅಧ್ಯಕ್ಷರೇ, ಕೊನೆಯದಾಗಿ ಅಧ್ಯಕ್ಷರೇ, ಇವತ್ತೇನು ಆ ಅನುಭವ ಮಂಟಪ ಅದು ಭೀಮಣ್ಣ ಖಂಡ್ರೆ ಅವರು ಭಾಲ್ಕಿ ಚನ್ನಬಸವ ಪಟ್ಟದೇವರ ಹಾಗೂ ಭಾಲ್ಕಿ ಬಸವಲಿಂಗ ಪಟ್ಟದೇವರ ಕನಸಿನ ಕೂಸು ಅದು ಅನುಭವ ಮಂಟಪ. ಅಧ್ಯಕ್ಷರೇ, ಹಾಗಾಗಿ ನಾನು ಇವತ್ತು ಭೀಮಣ್ಣ ಖಂಡ್ರೆ ಅವರನ್ನ ಕಳ್ಕೊಂಡಂತ ಬೀದರ್ ಜಿಲ್ಲೆ, ಇಡೀ ದೇಶದ ವೀರಶೈವ ಸಮಾಜ ಇವತ್ತು ಬಡವಾಗಿದೆ. ಅಧ್ಯಕ್ಷರೇ, ಹಾಗಾಗಿ ಆ ಕುಟುಂಬಕ್ಕೆ ಆ ದುಃಖ ಬರ್ತಕ್ಕಂಥ ಶಕ್ತಿ ಬಸವಣ್ಣನವರು ಕೊಡ್ಲಿ ಅಂತ ಹೇಳ್ತಾ ಅಧ್ಯಕ್ಷರೇ, ಇನ್ನೋರ್ವ ಈ ಮನೆ ಸದಸ್ಯರಾಗಿ ಕೆಲಸ ಮಾಡಿದಂತ ಕೆ ಲಕ್ಕಣ್ಣರವರು ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಳ್ ಅವರ ನಿಧನವನ್ನ, ಆ ದುಃಖಕ್ಕೆ ಶಕ್ತಿ ತುಂಬತಕ್ಕಂತ ಶಕ್ತಿ ಭಗವಂತ ಕೂಡ್ಲಿ ಅಂತ ಹೇಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ, ಧನ್ಯವಾದಗಳು. ಶೈಲೇಂದ್ರ, ನೆಕ್ಸ್ಟ್ ಕೆ ಜಾರ್ಜ್. ಮಾನ್ಯ ಅಧ್ಯಕ್ಷರೇ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.